ನನ್ನ ನೆಚ್ಚಿನ ಗುರುಗಳಾದ ಎಲ್ಲರಿಗೂ ಮಧ್ಯಾಹ್ನದ ಶುಭ ನಮಸ್ಕಾರವನ್ನು ತಿಳಿಸುತ್ತಿದ್ದೇನೆ. ನಾನು ಈ ಕಾಲೇಜಿಗೆ ಬರಬೇಕಂದ್ರೆ ಮುಂಚೆ ನಮ್ಮ ಅಕ್ಕ ಇಲ್ಲೇ ಸೇರಿದ್ದು. ನಮ್ಮ ಅಕ್ಕ ಕಾಲೇಜೇನು ಚೆನ್ನಾಗಿಲ್ಲ, ನಾನು ಸೇರ್ಬೇಡ ಅಂತಿದ್ರು. ಇಲ್ಲ, ನಾನು ಅದೇ ಕಾಲೇಜ್ ನೀನು ಎಲ್ಲಿ ಓದಿದ್ಯೋ ನಾನು ಅಲ್ಲೇ PUC-ಇಂದನೂ ನೀನು ಎಲ್ಲಿ ಓದಿದ್ಯೋ ನಾನು ಅಲ್ಲೇ ಓದಿದ್ದೀನಿ, ಇದ್ರ ಸಮೇತ ನೀನು ಎಲ್ಲಿ ಓದ್ತೀಯೋ ನಾನು ಅಲ್ಲೇ ಓದ್ತೀನಿ ಅಂತ ಹಠ ಮಾಡಿ ಬಂದೆ. ಆಮೇಲೆ ನಾನು ಈ ಕಾಲೇಜಿಗೆ ಫಸ್ಟ್ ಬಂದಿದ್ದು ನಮ್ಮ ಅಕ್ಕನ ಸನ್ಮಾನ ಫಂಕ್ಷನಿಗೆ. ಅವತ್ತು ನನಗೆ ಫಸ್ಟ್ ಪರಿಚಯ ಆಗಿದ್ದು ಸೀತಾರಾಮ್ ಸರ್. ಅವರಲ್ಲಿ ನನಗೆ ಇಷ್ಟ ಆಗಿದ್ದು ಏನಂದ್ರೆ ಅವ್ರ ಕೇರಿಂಗ್. ಎಲ್ಲ ಯಾರು ಅವರಿಬ್ಬರೇ ರೋಜಾ ನಾಗತ್ತ ಇಬ್ಬರೇ ಬಂದಿದ್ದು ಸಮೇತ ಯಾರ ಲೆಕ್ಚರ್ಸ್ ಅಷ್ಟು ಕೇರ್ ಮಾಡಿಲ್ಲ, ಆದರೂ ಅವರು ತುಂಬ ಕೇರ್ ಮಾಡಿದ್ರು. ಅದೊಂದು ಇಷ್ಟ ಆಯಿತು. ಮತ್ತೆ ನಾನು ಫಸ್ಟ್ ಟೈಮ್ ಅಡ್ಮಿಷನಿಗೆ ಬಂದಾಗ ನನಗೆ ಫಸ್ಟ್ ಪರಿಚಯ ಆಗಿದ್ದು ಕನ್ನಡ ಮಂಜುನಾಥ್ ಸರ್. ಅವರು ತುಂಬ ಹೇಳಿದರು, ಕಾಲೇಜಿಗೆ ಅಷ್ಟು ಬೇಜಾರಾಗಬೇಡ ನೀನು, ನಾನು ಇಷ್ಟಿದ್ದೀನಿ ಅಂತ ಏನು ಅನ್ಕೋಬೇಡ ಬಾ ಅಂತ ತುಂಬ ಧೈರ್ಯ ಕೊಟ್ಟರು. ಅದೊಂದು ಭಾಳ ಇಷ್ಟ ಆಯಿತು. ಮತ್ತೆ ಮಧು ಸರ್ ಬಗ್ಗೆ ಹೇಳಬೇಕು ಅಂದರೆ ನಾವು ಏನೇ ಅವ್ರೇನು ಬಿಡು ಯಾವಾಗಲೂ ಎಲ್ಲರ ಜೊತೆ ನಕ್ಕಂತ ಇರ್ತಾರೆ, ಏನು ಭಯ ಇಲ್ಲ ಅಂತ ಅನ್ಕೋಬೋದು. ಆದರೆ ಅವರು ಸಿಚುವೇಶನ್ ತಕ್ಕಂತೆ ಯಾಕೆ ಮಾಡ್ತಾರೆ. ಹೆಂಗಿರ್ಬೇಕು, ಎಲ್ಲಿ ಹೆಂಗೆ ಮಾತಾಡ್ಬೇಕು ಅನ್ನೋದು ಅಂದರೆ ಅದು ಮಾತಾಡ್ತಾರೆ ಅವರು. ಆಮೇಲೆ ನಾವು ಕನ್ನಡ ಮಂಜುನಾಥ್ ಸರ್ ಬಗ್ಗೆ ಹೇಳ್ಬೇಕು ಅಂದರೆ ಅವರು ಕ್ಲಾಸ್ ಮಾಡುವಾಗ ಹೇಳೋ ಪ್ರತಿಯೊಂದು ಪದದಲ್ಲೂ ಒಂದೊಂದು ಅರ್ಥ ಇರುತ್ತೆ. ಅವರು ಬೈತಾರೋ ಹೊಗಳ್ತಾರೋ ಒಂದು ಫ್ಯೂಚರ್ ಬಗ್ಗೆ ಹೇಳ್ತಾರೆ. ಮತ್ತೆ ನಮ್ಮ ಮಹೇಶ್ವರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಅಷ್ಟೇ ಯಾವಾಗ ಹೆಂಗಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಕ್ಲಾಸಲ್ಲಿ ಚೆನ್ನಾಗಿರ್ತಾರೆ, ಎಲ್ಲರ ಮೇಲೆ. ಆಮೇಲೆ ಎಕನಾಮಿಕ್ಸ್ ಸುರೇಶ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ನೀವು ತಾಲೂಕು ಬಿಟ್ಟು ತಾಲೂಕಿಗೆ ಬಂದಿದ್ದೀರಾ, ಚೆನ್ನಾಗಿ ಓದ್ಕೊಂಡು ಹೋಗ್ರಿ, ಕಾಲೇಜ್ ಮಿಸ್ ಮಾಡಬೇಡ್ರಿ, ಜಾಸ್ತಿ ಓಡಾಡಬೇಡ್ರಿ ಅಂತ ತುಂಬ ಪರ್ಸನಲ್ ಆಗಿ ಹೇಳ್ತಿರ್ತಾರೆ. ಪರ್ಸನಲ್ ಆಗಿ ಸಾರಿ ಹೇಳ್ತೀನಿ ಸುರೇಶ್ ಸರ್ ಅವರಿಗೆ. ಮತ್ತೆ ಲೈಬ್ರರಿ ಸುರೇಶ್ ಸರ್ ಬಗ್ಗೆ ಹೇಳ್ಬೇಕು ಅಂದರೆ ಅವರು ಎಲ್ಲ ಬಗ್ಗೆನೂ ಯಾವುದೇ ವಿಷಯ ನಮಗೆ ಗೊತ್ತಿಲ್ಲ ಅಂದ್ರೂ ತುಂಬ ಗೈಡ್ನೆಸ್ ಮಾಡ್ತಾರೆ. ಮತ್ತೆ ಚೇತನ್ ಸರ್ ಬಗ್ಗೆ ಹೇಳ್ಬೇಕು ಅಂದರೆ ಅವ್ರು ಯಾವಾಗಲೂ ಕಾಮಿಡಿ ಮಾಡ್ತಿರ್ತಾರೆ. ಮತ್ತೆ ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ಇರ್ತಾರೆ. ನನಗಂತೂ ನನಗೆ ಫೋರ್ತ್ ಸೆಮ್ಮಲ್ಲಿ ಅವ್ರ ಪರಿಚಯ ಆಗಿತ್ತು. ಅವಾಗಿಂದ ತುಂಬ ಕಾಮಿಡಿ ಮಾಡೋರು, ತುಂಬ ಇದೆ ರೇಗ್ಸರು, ಅದೊಂದು ತುಂಬ ಇಷ್ಟ ಆಗ್ತಿತ್ತು. ಆದರೆ ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿರೋದು ಅದು ತುಂಬ ಇಷ್ಟ. ಆಮೇಲೆ ಸುನೀತಾ ಮ್ಯಾಮ್ ಬಗ್ಗೆ ಹೇಳ್ಬೇಕು ಅಂದರೆ ಅವರು ನಮ್ಮಿಂದ ಏನಾದರೂ ಒಂದು ಸ್ಟೂಡೆಂಟ್ ಆದಮೇಲೆ ನಮ್ಮಿಂದ ಏನಾದರೂ ಒಂದು ಕಲೀಲೇಬೇಕು ಅಂತ ಅವ್ರ ಮನೋಭಾವನೆ. ಆದರೆ ಅವರು ನಮಗೆ ಒಂದು ಕಲಿಸಿದ್ದೆ ಅಂದರೆ ಸೆಮಿನಾರು, ಅಸೈನ್ಮೆಂಟ್ ಬರೆಯೋದು. ಸೆಮಿನಾರೇ ನಾವು ಹೆಂಗೆ ಮಾಡ್ತಿದ್ವಿ ಅಂದರೆ ಸ್ಟೇಜ್ ಮೇಲೆ ಹೋಗೋದು, ಓದಿ ಬರೋದು ಹಂಗೆ ಮಾಡ್ತಿದ್ವಿ. ಆದರೆ ಅವರು ಈ ಥರ ಮಾಡಬಾರ್ದು, ನಾವು ಹೆಂಗೆ ಲೆಕ್ಚರ್ಸ್ ಹೆಂಗೆ ಮಾಡ್ತೀವೋ ನಾವು ಅದೇ ಥರ ಮಾಡಬೇಕು ಅಂತ ಅದನ್ನೊಂದು ಕಲಿಸಿದ್ರು. ಮತ್ತು ಅಸೈನ್ಮೆಂಟು ಸೆಮಿನಾರ್ ಪ್ರಾಜೆಕ್ಟ್ಸ್ ಬಗ್ಗೆ ಮತ್ತು ಫ್ರೆಂಡ್ಸ್ ಬೇಸ್ ಹೆಂಗೆ ಬರೀಬೇಕು ಅದನ್ನು ಕಲಿಸಿದ್ರು. ಬಿಕಾಮು ಆದರೆ BA-ದಲ್ಲಿ ಅಷ್ಟು ಓದಿರ್ಲಿಲ್ಲ, ಬಿಕಾಮು ಚೆನ್ನಾಗೇ ಮಾತಾಡ್ತಾರೆ ಅಂತ ಹೇಳ್ಬೋದು. ನಾನು ಈ ಕಾಲೇಜಿಗೆ ಸ್ಟಾರ್ಟಿಂಗ್ ಬಂದಾಗ ಯಾಕಾದರೂ ಇಲ್ಲಿ ಸೇರಿದೆಯಪ್ಪ, ಯಾರೂ ಪರಿಚಯ ಆಗಿಲ್ಲ, ನನಗೆ ಎಷ್ಟು ಅನಿಸ್ತಾರೋ ಈ ಕಾಲೇಜಲ್ಲಿ ಇಷ್ಟೇ ಇಷ್ಟಾಳೆ ಅಂತ ತುಂಬ ಭಯ ಆಗಿತ್ತು. ಆಮೇಲೆ ನನಗೆ ಫಸ್ಟ್ ಸೆಮ್ಮಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ನಾನು ಸ್ಟಾರ್ಟಿಂಗ್ ಅಷ್ಟು ಬರಲಿಲ್ಲ. ನಾನು ಬಂದಿದ್ದೆ ಸೆಕೆಂಡ್ ಇಯರಿಂದ, ರೆಗ್ಯುಲರ್ ಆಗಿ ಬಂದಿದ್ದು ಸೆಕೆಂಡ್ ಇಯರಿಂದ. ಸೆಕೆಂಡ್ ಇಯರಲ್ಲಿ ಎಲ್ಲ ಲೆಕ್ಚರ್ಸ್ ಬಗ್ಗೆ ಹಿಂಗೆ ಅಂತ ಗೊತ್ತಾಯಿತು. ಆಮೇಲೆ ಎಲ್ಲ ಲೆಕ್ಚರ್ಸ್ ಓದಾದ್ರು, ಅವಾಗ ಗೊತ್ತಾಯಿತು ಈ ಕಾಲೇಜ್ ಹೆಂಗೆ ಏನು ಅಂತ. ಬರಬೇಕು
ಅನ್ಕೊಂಡಿರ್ಲಿಲ್ಲ. ಆದ್ರೆ ಇಲ್ಲಿ ಎಲ್ಲರಿಗೂ ಬಿಟ್ಟು ಹೋಗಕ್ಕೆ ತುಂಬಾ ಫೀಲ್ ಆಗ್ತಿದೆ. ಆದ್ರೆ ಏನ್ ಮಾಡಕ್ಕಾಗಲ್ಲ, ಹೋಗ್ಲೇಬೇಕು.